ಪ್ರಿಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಇಂದಿನ ಈ ಒಂದು ವಿಡಿಯೋಲಿ ನಾನು ಎಕ್ಸಸೈಸ್ 4.1 ಪ್ರಶ್ನೆ ಸಂಖ್ಯೆ 1 ಮತ್ತು 2 ತಿಳಿಸ್ಕೊಡ್ತೀನಿ. ಸೊ ಸೆಕೆಂಡ್ ಕ್ವಶನ್ ಏನದಲ್ಲ, ಅದು 2015, 2016 ಮತ್ತು 2019 3 ಇಯರ್ಸ್ ಕೇಳಿದ್ದ ನೋಡ್ರಿ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಹಾಗಾಗಿ ನೀವು ಎರಡನೇ ಕ್ವಶನನ್ನು ಒಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಓಕೆ, ಸೊ ಏನಿದೆಪ್ಪ ಕ್ವಶನ್ ಅಂತಂದರೆ, ಪ್ರೂವ್ ದ ಫಾಲೋವಿಂಗ್ ಬೈ ಯೂಸಿಂಗ್ ದ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ಅಂದರೆ ಎಲ್ಲ ಎನ್ ಏನಾಗಿರುತ್ತೆ ಅಂದರೆ ನ್ಯಾಚುರಲ್ ನಂಬರ್ಸ್ ಆಗಿರ್ತಾವ ಅಂತ. ಓಕೆನಾ? ಸೊ ಏನಿದೆಪ್ಪ ಕ್ವಶನ್ ಅಂತಂದರೆ, 1 + 3 + 3 ಸ್ಕ್ವೇರ್ + 1 + 3 ಟು ದಿ ಪವರ್ n - 1 ಇದೆ. ಹೌದಾ? ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು ರೀ, ರೈಟ್? ಸೊ ನಾನು ನಿಮ್ಗೆ ಏನು ಹೇಳಿದ್ದೀನಿ, 3 ಸ್ಟೆಪ್ಸ್ ಅದಾವ ಅಂತ ಹೇಳಿದ್ದೀನಿ. ಹೌದಾ? ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನನ್ನು PFN ಅಂತ ಬರೀರಿ. 1 + 3 + 3 ಸ್ಕ್ವೇರ್ ಸೊ 3 ಘಾತ n - 1. ಹೌದಾ? ಸಮನಾಗಿದೆ 3 ಘಾತ n -1 ಇಲ್ಲೇ ಇದೆ ನೋಡ್ರಿ, ಅದನ್ನು ಕೇರ್ಫುಲಿ ಬರೀರಿ, ರೈಟ್? /2. ಇದು -1 ಇಲ್ಲದ ಮ್ಯಾಗ್ ಬರೀಬೇಡ್ರಿ. ಓಕೆನಾ? ರೈಟ್. ಸೊ ಸ್ಟೆಪ್ 1 ಏನದ ರೀ? ಸ್ಟೆಪ್ 1 ನಾನು ನಿಮಗೆ ಫಸ್ಟಿಗೆ ಹೇಳಿದ್ದೀನಿ. ಸ್ಟೆಪ್ 1 ಅಂತಂದರೆ ಯು ಕ್ಯಾನ್ ಪ್ರೂವ್ ದಟ್ ಫಾರ್ n = 1 ಈಸ್ ಟ್ರೂ ಅಂತ ಹೇಳಿಸಿಂದ್ರೆ. ಹೌದಾ? ಪ್ರೂವ್ ದಟ್ ಫಾರ್ n = 1 ಈಸ್ ಟ್ರೂ. ಹೌದಾ? ಸೊ ಇಲ್ಲಿ PFN ಇದ್ದಲ್ಲಿ 1 ಹಾಕೋಣ. ಯಾವಾಗಲೂ ನೀವು ನೋಡ್ರಿ, n ಇದ್ದಲ್ಲಿ 1 ಹಾಕ್ದೇವೆ ಅಂತಂದರೆ ಫಸ್ಟ್ ಟರ್ಮೇ ಬರ್ತದೆ. ಫಸ್ಟ್ ಟರ್ಮ್ ಎಷ್ಟದ? ಇಲ್ಲಿ 1 ಅದ. ಹೌದಾ? ಇದನ್ನು LHS ಅಂತ ಕರೀರಿ. ಸೊ LHS. ಹೌದಾ? ಇವಾಗ RHS ನೋಡೋಣ ಅಂತ ರೀ. ಎರಡು ಕಡೆ ಹಾಕಬೇಕು, LHS ಕಡೆನೂ ಹಾಕಬೇಕು ಮತ್ತು RHS ಕಡೆನೂ ಹಾಕಬೇಕು. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡು ಹಾಕಬೇಕು, ರೈಟ್ ಹ್ಯಾಂಡ್ ಸೈಡು ಹಾಕಬೇಕು. ಸೊ RHS ಇದು ಇದೆನಾ? ಸೊ RHS ಏನದ? ಒಂದು ಟೈಮ್ ಬರೀರಿ. ಇಲ್ಲಿ 3 ಘಾತ n - 1/2. 3ಕ್ಕೆ 3 ಬರೀರಿ. n ಅಂದರೆ ಎಷ್ಟು ಹಾಕ್ಬೇಕು ರೀ? 1 ಹಾಕಬೇಕು. -1/2. 3 ಘಾತ 1 ಅಂದರೆ 3 ಆಗುತ್ತಾ, -1/2. 3 - 1 ಅಂದರೆ 2. 2/2 ಅಂದರೆ 1 ಆಯಿತು. ಇದು RHS ಅದ, ರೈಟ್ ಹ್ಯಾಂಡ್ ಸೈಡ್ ಅದ. LHS ಎಷ್ಟು ಅದ ರೀ? 1 ಅದ. ಹೌದಲ್ಲ? ಸೊ ಯು ಕ್ಯಾನ್ ರೈಟ್ ಹಿಯರ್ ದೇರ್ ಫಾರ್ ಸೊ PF1 ಈಸ್ ಟ್ರೂ ಅಂತ ಬರಿಬಹುದು. ಹೌದಾ? ಸೊ ಇದನ್ನು ನಾವು ಸ್ಟೆಪ್ 1 ಅಂತ ಕರಿತಿದ್ದೇವೆ. ಇವಾಗ ಸ್ಟೆಪ್ 2ಗೆ ಹೋಗೋಣ ಅಂತ ರೀ. ಸ್ಟೆಪ್ 2 ಭಾಳ ಸಿಂಪಲ್ ಅದ ರೀ. ಓಕೆ, ಸ್ಟೆಪ್ 2 ಏನದಪ್ಪ? ಸ್ಟೆಪ್ 2 ಅಂತಂದರೆ ಪ್ರೂವ್ ದಟ್ ಫಾರ್ n = k ಓಕೆ ಈಸ್ ಟ್ರೂ ಫಾರ್ ಆಲ್ n ಬಿಲಾಂಗ್ಸ್ ಟು n. ಅಂದರೆ ಎಲ್ಲೆಲ್ಲಿ ಏನಿದಿರುತ್ತೆ ಅಲ್ಲಿ k ಹಾಕಬೇಕು ಅಷ್ಟೇ ಸ್ಟೆಪ್ 2 ಅಲ್ಲಿ. ಸರಿನಾ? ಸೊ ಫಸ್ಟ್ ಇದನ್ನು ಬರೋಣ. PF n ಇದ್ದಲ್ಲಿ k ಹಾಕಲಿ = 1 + 3 + 3 ಸ್ಕ್ವೇರ್ ಸೊ + 3 ಟು ದಿ ಪವರ್ n ಇದ್ದಲ್ಲಿ k ಹಾಕಬೇಕು. -1 = 3 ಏನಿದ್ದಲ್ಲಿ k ಹಾಕ್ರಿ. -1 ಈ ಕಡೆ ಬರೀರಿ, ಮ್ಯಾಗಲ್ಲ ಅದು, ರೈಟ್? /2. ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸ್ಟೆಪ್ 2 ಅಂತ ಕರಿತಿದ್ದೆವು. ಹೌದಾ? ಸ್ಟೆಪ್ 2 ಇಷ್ಟೇ ರೀ. ಇದಕ್ಕೆ ಏನು ಮಾಡೋಕೆ ಹೋಗ್ಬಿಡ್ರಿ, ಇಷ್ಟೇ ಬರೀರಿ. ನೆಕ್ಸ್ಟ್ ಸ್ಟೆಪ್ 3 ಅನ್ನೋದಲ್ಲ, ಅದು ಇಂಪಾರ್ಟೆಂಟ್ ಅದ. ಸ್ಟೆಪ್ 3 ಓಕೆನಾ? ಸೊ ಸ್ಟೆಪ್ 3 ರೈಟ್. ಯು ಕ್ಯಾನ್ ಪ್ರೂವ್ ದಟ್ ಫಾರ್ n = k = k+1. ಹೌದಾ? ಏನಂತಂದ್ರೆ ಕೆ ಇದ್ದಲ್ಲಿ ಏನು ಹಾಕಬೇಕು? k+1 ಹಾಕಬೇಕು. ಈಸ್ ಟ್ರೂ ಅಂತ ನಾವು ಪ್ರೂವ್ ಮಾಡಬೇಕು. ಅಂದರೆ ಎಲ್ಲೋ LHS = RHS ಅನ್ನು ನಾವು ಪ್ರೂವ್ ಮಾಡಬೇಕು. ಹೌದಾ? ರೈಟ್. ಸೊ PF k ಇದ್ದಲ್ಲಿ ಏನು ಹಾಕಬೇಕು? k+1 ಅನ್ನು ಹಾಕ್ರಿ = 1 + 3 + 3 ಸ್ಕ್ವೇರ್. ಓಕೆನಾ? ಸೊ ಎಲ್ಲೆಲ್ಲಿ k ಇದ್ರಲ್ಲಿ k+1 ಹಾಕಬೇಕು. ಫಸ್ಟ್ ಇಲ್ಲಿ ಇದೇ ಟರ್ಮನ್ನು ಬರ್ಕೊಳ್ರಿ. ಸೆಕೆಂಡ್ ಟರ್ಮ್ ಏನದಲ್ಲ ಅದನ್ನೇ ಬರ್ಕೊಳ್ರಿ. ಓಕೆ, 3 ಟು ದಿ ಪವರ್ k - 1 3 ಟು ದಿ ಪವರ್ k - 1 ಪ್ಲಸ್ ಈ k ಇದ್ರಲ್ಲಿ ಏನು ಮಾಡಬೇಕು ಅಂತಂದರೆ k+1 ಹಾಕಬೇಕು. ಹೌದಾ? 3 ಟು ದಿ ಪವರ್ k + 1. ಹೌದಾ? k ಇದ್ದಲ್ಲಿ k+1 ಹಾಕ್ರಿ. -1 ಇದೆಯಲ್ಲ, -1 ಆ್ಯಸ್ ಇಟ್ ಈಸ್ ಬರೀರಿ. ರೈಟ್? = 3 ಟು ದಿ ಪವರ್ k ಇದ್ದಲ್ಲಿ k+1 ಹಾಕಬೇಕು. -1/2. ರೈಟಾ? ನೆಕ್ಸ್ಟ್ ನೋಡಿರಿ, PF k+1 = ಇದನ್ನು ನೋಡಿರಿ. ಓಕೆ, ಇದೇನದಪ್ಪ ಅಂತಂದರೆ ಸ್ಟೆಪ್ 2ನೇ ಅದ. ಹೌದಲ್ರಿ? ರೈಟ್? ಇದೇನದ? ಇದು ಸ್ಟೆಪ್ 2ನೇ ಅದ. ಕರೆಕ್ಟಾ? ರೈಟ್? ಸ್ಟೆಪ್ 2 ಅದಲ್ರಿ ಇದು. ರೈಟ್. ಯು ಕ್ಯಾನ್ ರೈಟ್ ಹಿಯರ್ ಬೈ ಯೂಸಿಂಗ್ ಸ್ಟೆಪ್ 2 ಅಂತ ಬರೀರಿ. ಓಕೆ, ಸೊ ಇದು ಸ್ಟೆಪ್ 2 ಇದೆಯಲ್ಲ. ಸೊ ಇದ್ರ ವ್ಯಾಲ್ಯೂ ಎಷ್ಟು ಅದ ರೀ? 3 ಟು ದಿ ಪವರ್ k - 1/2 ಅದ. ಅಂದರೆ ಇದೆಷ್ಟು ಜಾಗದಾಗ ನಾನು ಏನು ಬರೀತೀನಿ ಅಂತಂದರೆ 3 ಟು ದಿ ಪವರ್ k - 1/2 ಅಂತ ಬರೀತೀನಿ. ಹೌದಾ? ರೈಟ್. ನೆಕ್ಸ್ಟ್ ಪ್ಲಸ್ ಬರೀರಿ. ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ. 3 ಟು ದಿ ಪವರ್ k +1 - 1. ಓಕೆ, +1 - 1 = RHS ಏನದ ರೀ? 3 ಟು ದಿ ಪವರ್ k + 1
-1 ಡಿವೈಡೆಡ್ ಬೈ 2 ಅದ ಹೌದಾ. ಸೊ ನೆಕ್ಸ್ಟ್ ನೋಡ್ರಿ 3 to the power k you can write -1 you can write divided by 2 plus 3 to the power k +1 -1 ಇವೆರಡು ಕ್ಯಾನ್ಸಲ್ ಆಗುತ್ತೆ, ಪವರ್ ಕೇನೇ ಉಳಿತದ್ರಿ ಹೌದಾ. ಡಿವೈಡೆಡ್ ಬೈ ಏನಿಲ್ಲ ಅಂದರೆ 1 ಇರ್ತದೆ ಸರಿನಾ. ರೈಟ್, ಇದು ಆರ್ ಎಚ್ ಎಸ್ ಅನ್ನು ಇಷ್ಟೇ ಹೇಳ್ರಿ, ಇದನ್ನು ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಆರ್ ಎಚ್ ಎಸ್ ಅನ್ನು ಇಷ್ಟೇ ಹೇಳ್ರಿ ಓಕೆನಾ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ ಅಂತ 3 to the power k -1 ರೈಟ್. ಎಲ್ ಸಿ ಎಮ್ ಏನಾಗುತ್ತೆ ಇವೆರಡರದ್ದು, ಎಲ್ ಸಿ ಎಮ್ ಏನಾಗುತ್ತೆ 2 ಆಗುತ್ತೆ, 2 × 1 ಎಲ್ ಸಿ ಎಮ್ 2 ಆಗುತ್ತೆ ಹೌದಾ. ಸೊ ಇದನ್ನು ನಾವು 1 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಲ್ ಸಿ ಎಮ್ ಬರ್ತದೆ, ಅಂದರೆ ಇದಿಷ್ಟನ್ನು 1 ಮಲ್ಟಿಪ್ಲೈ ಮಾಡಿರಿ 3 × k -1 ಆ್ಯಸ್ ಇಟ್ ಈಸ್ ಬರೀರಿ ಪ್ಲಸ್ 2 3 ಆರ್ ಯು ಕ್ಯಾನ್ ರೈಟ್ 2 3 ಬರೀಬೇಡ್ರಿ, ಯಾಕಂತಂದರೆ ಇದು 3 to the power k ಅದ, ಇಲ್ಲಿ 2 ಅದ, 2 × 3 to the power k ಅಂತ ಈ ಥರ ಕಡೆಗೆ ಬರ್ಕೊಳ್ರಿ, ಸಪ್ರೇಟ್ ಬರೀರಿ ಓಕೆನಾ. ಸೊ ಇದಾದ ನಂತರ 3 to the power k ಬರೀರಿ, ನಂತರದಲ್ಲಿ ಮತ್ತೆ k ಟರ್ಮ್ ಮುಂದೆ ತೊಗೊಂಡು ಬರ್ರಿ 2 × 3 to the power k -1 ಈ ಕಡೆ ಸ್ವಲ್ಪ ಲಾಸ್ಟಿಗೆ ಬರೀರಿ ಓಕೆ, ಡಿವೈಡೆಡ್ ಬೈ 2 ರೈಟ್. ನೆಕ್ಸ್ಟ್ ಇವೆರಡಲ್ಲಿ ಏನು ಕಾಮನ್ ಅದ ರೀ ಅಂತಂದರೆ 3 to the power k ಕಾಮನ್ ಅದ, 3 to the power k ಕಾಮನ್ ತೆಗೆದ ಮೂಲಕ 1 ಉಳಿತದ, ಪ್ಲಸ್ ಬರೀರಿ ಇದೆ ಆ್ಯಸ್ ಇಟ್ ಈಸ್. ಇಲ್ಲಿ 3 to the power k ಕಾಮನ್ ತೆಗೆದ ಮೂಲಕ 2 ಉಳಿತದೆ ಹೌದಾ. ಸೊ -1 ಬರೀರಿ ಡಿವೈಡೆಡ್ ಬೈ 2. 3 to the power k ಕ್ಯಾನ್ ರೈಟ್ 1 + 2 ಅಂದರೆ ಎಷ್ಟಾಯಿತು 3 ಆಯಿತು ಹೌದಲ್ರಿ. 1 + 2 ಅಂದರೆ 3 -1 ಡಿವೈಡೆಡ್ ಬೈ 2. ಇಲ್ಲಿ ಪವರ್ ಏನಿಲ್ಲ ಅಂದರೆ 1 ಇರ್ತದೆ ಹೌದಾ. 3 to the power k × 3 to the power 1 ಅಂತ ಬರಿಬೋದು ಡಿವೈಡೆಡ್ ಬೈ 2 ಓಕೆನಾ. ಸೊ ನಂತರದಲ್ಲಿ ಇದು ನೋಡಿರಿ ಘಾತಾಂಕ ನಿಯಮ ಅದ, ಇಲ್ಲೊಂದು ಲಾ ಆಫ್ ಇಂಡೈಸಸ್ ಅಥವಾ ಲಾ ಆಫ್ ಎಕ್ಸ್ಪೋನೆಂಟ್ ಅಂತ. a to the power m × a to the power n ಎರಡು ಬೇಸ್ ಸೇಮ್ ಇದ್ದು ಅಂತಂದರೆ ಪವರ್ ಏನಾಗ್ತಾವೆ ಆ್ಯಡ್ ಮಾಡ್ಬೋದು ಹೌದಲ್ರಿ. ಸೊ 3 to the power k + 1 ಆಗ್ತದೆ ಇಲ್ಲಿ ರೈಟ್. a to the power m × a to the power n ಅಂದರೆ a to the power m + n ಆಗ್ತದಲ್ಲ. ಸೊ ಅದೇ ಥರ ಇಲ್ಲಿ 3 to the power k + 1 ಆಗ್ತದೆ, ಇದು -1 ಆ್ಯಸ್ ಇಟ್ ಈಸ್ ಬರೀರಿ ಇಲ್ಲಿ ಡಿವೈಡೆಡ್ ಬೈ 2. ಇದೇನದ ರೀ ಆರ್ ಎಚ್ ಎಸ್ ಇದು ಹೌದಲ್ರಿ. ಸೊ ಯು ಕ್ಯಾನ್ ರೈಟ್ ಹಿಯರ್ ದೇರ್ ಫಾರ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹೌದಲ್ರಿ. ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡು ಈಕ್ವಲ್ ಅದನ್ನ ಲಾಸ್ಟಲ್ಲಿ ಒಂದು ಲೈನ್ ಬರೀರಿ. ಏನು ಬರೀಬೇಕಪ್ಪ ಲಾಸ್ಟಿಗೆ ಅಂತಂದರೆ P of k + 1 is also true whenever P of k is true. Hence by principle of mathematical induction P of n is true for all n equal to n ಅಂತ ಬರೀರಿ ಓಕೆನಾ. ಸೊ ಸೆಕೆಂಡ್ ಕ್ವಶನ್, ಎರಡನೇ ಪ್ರಶ್ನೆ, ಇದನ್ನು 2015, 2016, 2019 ಎನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ ರೀ. 5 ಮಾರ್ಕಿನ ಕ್ವಶನ್ ಕೇಳಿದ್ದಾರೆ, ಕ್ವಶನ್ ನಂಬರ್ 41 ಓಕೆ. 2015, 16, 19ರಲ್ಲೂ ಕ್ವಶನ್ ನಂಬರ್ 41ನೇದು 5 ಮಾರ್ಕಿಗೆ ಇದೇ ಕ್ವಶನ್ ಇದೆ ಹೌದಾ. ಸೊ ಹಾಗಾಗಿ ಇದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದೆ ರೀ, ಇದನ್ನು ಕೊನೆ ತನಕ ನೋಡ್ರಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ಓಕೆನಾ. ರೈಟ್, ಸೊ ಫಸ್ಟ್ ಏನು ನೋಡಬೇಕು ಅಂದರೆ ಕೊಟ್ಟಿರ್ತಕ್ಕಂಥ ಈ ಒಂದು ಎಕ್ಸ್ಪ್ರೆಷನನ್ನು ಪಿ ಆಫ್ ಎನ್ ಅಂತ ಬರೀರಿ ಓಕೆ. 1³ + 2³ + 3³ ಓಕೆ. ಸೊ n³ = n × n + 1 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಓಕೆ. ಇದನ್ನು ನೀಟಾಗಿ ಬರ್ಕೊಳ್ರಿ. ಸೊ ಇದಾದ ನಂತರ ನಾನು ನಿಮ್ಗೆ ಏನು ಹೇಳಿದ್ದೀನಿ, ಸ್ಟೆಪ್ 1 ಏನದ ರೀ. ಸ್ಟೆಪ್ 1ಅಲ್ಲಿ ಯು ಕ್ಯಾನ್ ಪ್ರೂವ್ ದಟ್ n = 1 ಈಸ್ ಟ್ರೂ ಅಂತ ಹೌದಾ. ಪ್ರೂವ್ ದಟ್ n = 1. ಪಿ ಆಫ್ ಎನ್ ಇದ್ದಲ್ಲಿ ಎಷ್ಟು ಹಾಕಬೇಕು 1 ಹಾಕಬೇಕು ಓಕೆ. ಪ್ರೂವ್ ದಟ್ n = 1 ಈಸ್ ಟ್ರೂ ಅಂತಂದರೆ ಎಲ್ ಎಚ್ ಎಸ್ = ಇಲ್ಲಿ ಆರ್ ಎಚ್ ಎಸ್ ಅಂತ ನಾವು ಪ್ರೂವ್ ಮಾಡಬೇಕಷ್ಟೇ ಓಕೆ. ಎಲ್ ಎಚ್ ಎಸ್ = ಆರ್ ಎಚ್ ಎಸ್. ಸೊ ಇಲ್ಲಿ ಪಿ ಆಫ್ ಎನ್ ಇದ್ದಲ್ಲಿ 1 ಹಾಕ್ರಿ. 1 ಯಾವಾಗೂ ಫಸ್ಟ್ ಟರ್ಮ್ ಆಗಿರುತ್ತೆ, ದಟ್ ಈಸ್ 1³ ಹೌದಲ್ರಿ. ಸೊ 1³ = 1. ದಿಸ್ ಈಸ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಎಷ್ಟು ಬಂತು 1 ಬಂತು ಲೆಫ್ಟ್ ಹ್ಯಾಂಡ್ ಸೈಡ್. ಆರ್ ಎಚ್ ಎಸ್ ನೋಡೋಣ, ಆರ್ ಎಚ್ ಎಸ್ ಏನಿದೆ n × n + 1 ಓಕೆ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. n ಇದ್ದಲ್ಲಿ 1 ಹಾಕಬೇಕು, n ಇದ್ದಲ್ಲಿ 1 ಹಾಕ್ರಿ +1 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. ಸೊ 1 + 1 ಅಂದರೆ 2, 2 × 1 2 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. 2/2 ಅಂದರೆ 1 ಸ್ಕ್ವೇರ್ ಆಗುತ್ತೆ. 2/2 ಅಂದರೆ 1 ಆಗುತ್ತೆ. 2 × 1 = 2, 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. ಸೊ ಆರ್ ಎಚ್ ಎಸ್ ಬಂತಲ್ರಿ ರೈಟ್. ಸೊ ಐ ಕ್ಯಾನ್ ರೈಟ್ ಹಿಯರ್ ದೇರ್ ಫಾರ್ ಎಲ್ ಎಚ್ ಎಸ್ = ಆರ್ ಎಚ್ ಎಸ್ ಓಕೆ. ಸೊ ದಟ್ ಈಸ್ n = 1 ಈಸ್ ಟ್ರೂ ಅಂತ ಬರೀರಿ ಓಕೆನಾ. n = 1 ಈಸ್ ಟ್ರೂ ಫಾರ್ ಪಿ ಆಫ್ n ಓಕೆ ರೈಟ್. ಸೊ ನೆಕ್ಸ್ಟ್ ಸ್ಟೆಪ್ 2.
ಸ್ಟೆಪ್ 2 ಏನಿದೆ, ಯು ಕ್ಯಾನ್ ಪ್ರೂವ್ ದಟ್ n ಈಕ್ವಲ್ ಟು ಕೆ ಈಸ್ ಟ್ರೂ ಅಂತ ಬರೀರಿ. ಓಕೆ, ಇಲ್ಲಿ ನೋಡೋಕ್ಕಂತಂದರೆ n ಇದ್ದಲ್ಲಿ ಕೆ ಹಾಕಬೇಕಷ್ಟೇ. ಪಿ ಆಫ್ ಎನ್ ಈಸ್ ಕೆ. ಓಕೆ, ಸೊ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಸೊ ಆನ್. n ಇದ್ದಲ್ಲಿ ಕೆ ಹಾಕಬೇಕು ರೀ, ಕೆ ಕ್ಯೂಬ್ n ಇದ್ದಲ್ಲಿ. ಓಕೆ, ಈಕ್ವಲ್ ಟು n ಇದ್ದಲ್ಲಿ ಕೆ ಹಾಕ್ರಿ, ಕೆ ಪ್ಲಸ್ 1 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. ಓಕೆ, ಇದು ಸ್ಟೆಪ್ 2 ಆಗುತ್ತೆ. ಇದು ಇಷ್ಟೇ ಸ್ಟೆಪ್ 2, ರೈಟ್. ನೆಕ್ಸ್ಟ್ ಸ್ಟೆಪ್ 3 ಏನದಲ್ಲ ಅದು ಇಂಪಾರ್ಟೆಂಟ್. ಏನಿದೆಪ್ಪ ಸ್ಟೆಪ್ 3 ಅಂತಂದರೆ, ಯು ಕ್ಯಾನ್ ರೈಟ್ ಹಿಯರ್ ಪ್ರೂವ್ ದಟ್ n ಈಕ್ವಲ್ ಟು ಕೆ ಪ್ಲಸ್ 1 ಆರ್ ಕೆ ಈಕ್ವಲ್ ಟು ಕೆ ಪ್ಲಸ್ 1 ಈಸ್ ಟ್ರೂ ಅಂತ ಹೇಳಿದ್ರೆ ಪ್ರೂವ್ ಮಾಡಬೇಕು ನಾವು. ಹೌದಾ? ಸೊ ಫಸ್ಟ್ ಇವಾಗ ಕೆ ಇದ್ದಲ್ಲಿ ಏನು ಮಾಡಬೇಕು, ಕೆ ಪ್ಲಸ್ 1 ಹಾಕೋದು. ಕೆ ಇದ್ದಲ್ಲಿ ಕೆ ಪ್ಲಸ್ 1 ಅಥವಾ ಎನ್ ಇದ್ದಲ್ಲಿ ಎನ್ ಪ್ಲಸ್ 1. ಓಕೆನಾ? ಸೊ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಸೊ ಆನ್. ಫಸ್ಟ್ ಇದನ್ನೇ ಬರ್ಕೊಳ್ರಿ ಒನ್ ಟೈಮ್. ಓಕೆ, ಕೆ ಕ್ಯೂಬ್. ಇದಾದ ನಂತರ ಯಾಕಂದರೆ ಕೆ ಇದ್ದಲ್ಲಿ ನಾವು ಕೆ ಪ್ಲಸ್ 1 ಹಾಕಬೇಕು. ಕೆ ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. ಮುಂದಿನ ಟರ್ಮ್ ಏನಾಗ್ತಂದರೆ ಕೆ ಪ್ಲಸ್ 1 ಆಗ್ತದೆ, ರೈಟ್. ಸೊ ಕೆ ಇದ್ದಲ್ಲಿ ಕೆ ಪ್ಲಸ್ 1 ಹಾಕ್ರಿ ಇವಾಗ, ರೈಟ್. ಹೋಲ್ಗತ 3 ಇದೆ ಅಂದರೆ ಕ್ಯೂಬನ್ನು ಬರೀರಿ. ನಂತರದ ಕೆ ಇದ್ದಲ್ಲಿ ಕೆ ಪ್ಲಸ್ 1 ಹಾಕ್ರಿ, ಕೆ ಪ್ಲಸ್ 1 ಪ್ಲಸ್ 1. ಯಾಕಂದರೆ ಅಲ್ಲಿ ಕೆ ಇದ್ದಲ್ಲಿ ಕೆ ಪ್ಲಸ್ 1 ಹಾಕಬೇಕು. ಪ್ಲಸ್ 1 ಆ್ಯಸ್ ಇಟ್ ಈಸ್ ಇಡ್ರಿ, ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. ಇದು ಇನ್ನೊಂದು ಟೈಮ್ ತಿಳಿಸ್ಕೊಡ್ತೀನಿ ನೋಡ್ರಿ ನಾನು. ಸೊ ಫಸ್ಟ್ ಇದನ್ನು ಬರೀರಿ ಇಲ್ಲಿ. ಓಕೆ, ಅದಾದ ನಂತರ ಕೆ ಇದ್ದಲ್ಲಿ ಮಾಡಬೇಕು, ಕೆ ಪ್ಲಸ್ 1 ಬರೀಬೇಕು. ಯಾಕಂತಂದರೆ ಇದ್ರ ಹಿಂದಿನ ಟರ್ಮನ್ನು ನಾವು ಮೊದಲು ಬರ್ದೇವೆ ಅಂದರೆ ಮುಂದಿನ ಟರ್ಮ್ ನಮಗೆ ಗೊತ್ತಾಗ್ತದೆ. ದಟ್ ಈಸ್ ಕೆ ಪ್ಲಸ್ 1 ಹೋಲ್ ಕ್ಯೂಬ್. ಓಕೆ, ಸೊ ನೆಕ್ಸ್ಟ್ ಯು ಕ್ಯಾನ್ ರೈಟ್ ಹಿಯರ್ ಬೈ ಯೂಸಿಂಗ್ ಸ್ಟೆಪ್ 2. ಸೆಕೆಂಡ್ ಸ್ಟೆಪ್ಪಿಂದ ನಾವೇನು ಬರಿಬೋದು ಅಂತಂದರೆ, ಪಿ ಆಫ್ ಕೆ ಪ್ಲಸ್ 1 ಈಕ್ವಲ್ ಟು ಬೈ ಯೂಸಿಂಗ್ ಸ್ಟೆಪ್ 2. ಸ್ಟೆಪ್ 2 ಇಂದ ಇದು ಅದ, ಹೌದಾ? ಸೊ ಇದ್ರ ಇಷ್ಟು ಜಾಗದಾಗ ಏನದ ಇಲ್ಲಿ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಸೊ ಆನ್ ಪ್ಲಸ್ ಕೆ ಕ್ಯೂಬ್ ಜಾಗದಾಗ ಏನದ ರೀ, ಕೆ ಇಂಟು ಕೆ ಪ್ಲಸ್ 1 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಅದ, ಹೌದಾ? ಇದಿಷ್ಟು ಬರಲಿ ಇದ್ರ ಜಾಗದಾಗ, ರೈಟ್. ಕೆ ಇಂಟು ಕೆ ಪ್ಲಸ್ 1 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಕೆ ಪ್ಲಸ್ 1 ಹೋಲ್ ಕ್ಯೂಬ್, ಹೌದಾ? ರೈಟ್. ವಿಚ್ ಈಕ್ವಲ್ ಟು ಆರ್ ಎಚ್ ಎಸ್ ಏನದ ನೋಡೋಣ, ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 1 ಪ್ಲಸ್ 1. ಕೆ ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ 1 ಪ್ಲಸ್ 1 ಅಂದರೆ 2 ಆಗುತ್ತೆ. ಕೆ ಪ್ಲಸ್ 2, ಓಕೆ, ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. ಇದು ಆರ್ ಎಚ್ ಎಸ್ ಅದ ನೋಡಿರಿ, ಹೌದಾ? ಸೊ ಎಲ್ ಎಚ್ ಎಸ್ ಜಾಗದಾಗ ಆರ್ ಎಚ್ ಎಸ್ ತೊಗೊಂಬರ್ಬೇಕು ನಾವು, ರೈಟ್. ನೆಕ್ಸ್ಟ್ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಇದು ಯಾವ ಫಾರ್ಮ್ ಒಳಗದ ಅಂತಂದರೆ ಎ ಬೈ ಬಿ ಹೋಲ್ ಟು ದಿ ಪವರ್ ಎಮ್. ಈ ಒಂದು ಫಾರ್ಮ್ ಒಳಗದ. ಇದನ್ನು ನಾವು ಎ ಟು ದಿ ಪವರ್ ಎಮ್ ಡಿವೈಡೆಡ್ ಬೈ ಬಿ ಟು ದಿ ಪವರ್ ಎಮ್ ಅಂತ ಬರೀಬಹುದು, ಹೌದಾ? ಕೆ ಇಂಟು ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂತ ಬರೀರಿ, ಹೌದಾ? ಪ್ಲಸ್ ಇದನ್ನು ಆ್ಯಸ್ ಇಟ್ ಈಸ್ ಬರೆಯೋಣ ಅಂತ ಕೆ ಪ್ಲಸ್ 1 ಹೋಲ್ ಕ್ಯೂಬ್. ಓಕೆ, ಇದನ್ನು ತೊಗೊಳಕ್ಕೆ ಹೋಗ್ಬಿಟ್ರೆ ಆರ್ ಎಚ್ ಎಸ್ ಇಲ್ಲೇ ಇರಲಿಕ್ಕೆ ಇಷ್ಟೇ. ಓಕೆ, ನಂತರದಲ್ಲಿ ಇದನ್ನು ನಾವು ಯಾವ ಥರ ಬರಿಬೋದು ಅಂದರೆ, ಇದನ್ನು ಯಾವ ಫಾರ್ಮ್ ಒಳಗದಂದರೆ ಎ ಟು ದಿ ಪವರ್ ಎಮ್, ಸಾರಿ, ಎ ಇಂಟು ಬಿ ಹೋಲ್ ಟು ದಿ ಪವರ್ ಎಮ್ ಫಾರ್ಮ್ ಒಳಗದ ರೀ. ಇದನ್ನು ಎ ಟು ದಿ ಪವರ್ ಎಮ್ ಇಂಟು ಬಿ ಟು ದಿ ಪವರ್ ಎಮ್ ಅಂತ ಬರಿಬೋದು. ಅಂದರೆ ಕೆ ಸ್ಕ್ವೇರ್ ಇಂಟು ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. 2 ಸ್ಕ್ವೇರ್ ಬೆಲೆ 4 ಆಗುತ್ತೆ. ಪ್ಲಸ್ ಕೆ ಪ್ಲಸ್ 1 ಹೋಲ್ ಕ್ಯೂಬ್ ಅಂತ ಬರೀರಿ, ಹೌದಾ? ಎಲ್ಸಿಎಂ ಏನಾಗುತ್ತೆ ನೋಡ್ರಿ ಎರಡರದು. ಪಿ ಆಫ್ ಕೆ ಪ್ಲಸ್ 1 ಕ್ಯಾನ್ ರೈಟ್ ವಿಚ್ ಈಕ್ವಲ್ ಟು ಎಲ್ಸಿಎಂ ಏನಾಗುತ್ತೆ 4 ಮತ್ತು 1 4 ಆಗುತ್ತೆ, ಹೌದಾ? ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ, ಕೆ ಸ್ಕ್ವೇರ್ ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಕೆ ಪ್ಲಸ್ 1 ಹೋಲ್ ಕ್ಯೂಬ್ ಅದಲ್ಲ, ಅದನ್ನು 4ರಿಂದ ಮಲ್ಟಿಪ್ಲೈ ಮಾಡಿರಿ. 4 ಗುಣಿಲೆ ಕೆ ಪ್ಲಸ್ 1 ಹೋಲ್ ಕ್ಯೂಬ್. ಓಕೆ, ಸೊ ಕೆ ಸ್ಕ್ವೇರ್ ಇಂಟು ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಬರೀರಿ ಪ್ಲಸ್ 4 ಕೆ ಪ್ಲಸ್ 1 ಹೋಲ್ ಕ್ಯೂಬ್ ಅದ. ಇದನ್ನು ನಾವು ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಯಾಕಂದರೆ ಕೆ ಪ್ಲಸ್ 1 3 ಅದಾವಲ್ಲ, 1 ಮತ್ತು 2 ಅಂತ ಬರೀರಿ. ಓಕೆ, ಸೊ ಡಿವೈಡೆಡ್ ಬೈ 4 ಆ್ಯಸ್ ಇಟ್ ಈಸ್ ಬರೀರಿ. ಓಕೆನಾ? ಸೊ ಕೆ ಪ್ಲಸ್ 1 ಈಕ್ವಲ್ ಟು ಇವೆರಡರಲ್ಲೂ ಏನು ಕಾಮನ್ ಅದ ರೀ, ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಕಾಮನ್ ಅದ, ಅದನ್ನು ಹೊರಗೆ ತೆಗೋಣ ಅಂತ. ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್, ಹೌದಾ? ಏನು ಉಳಿತದೆ ಇಲ್ಲಿನ, ಕೆ ಸ್ಕ್ವೇರ್ ಉಳಿತದ ಪ್ಲಸ್ 4 ಗುಣಿಲೆ ಕೆ ಪ್ಲಸ್ 1 ಉಳಿತದೆ, ಹೌದಾ? ಡಿವೈಡೆಡ್ ಬೈ 4 ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್. ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಗೇನ್ ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್. ಓಕೆ, ಕೆ ಸ್ಕ್ವೇರ್ ಪ್ಲಸ್ 4 ಇಂಟು ಕೆ 4k ಆಗುತ್ತೆ, 4 ಇಂಟು 1 4 ಆಗುತ್ತೆ, ಹೌದಾ? ಸೊ ಡಿವೈಡೆಡ್ ಬೈ 4. ಇವಾಗ ಇದ್ರದ್ದು ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡೋಣ ಅಂತಾರೆ.
ಏನಿದೆ ಕೆ ಸ್ಕ್ವೇರ್ ಪ್ಲಸ್ 4k ಪ್ಲಸ್ 4 ಇದೆ, ಹೌದಾ? ಸೊ ಇದ್ರ ಫ್ಯಾಕ್ಟರ್ಸ್ ಏನಾಗ್ತಾವೆ ಅಂತ ನೋಡೋಣ. ಫಸ್ಟ್ ಕಾನ್ಸ್ಟೆಂಟ್ ಮತ್ತು ಕೆ ಸ್ಕ್ವೇರ್ದು ಕೋಎಫಿಷಿಯಂಟ್ ಎರಡನ್ನು ಮಲ್ಟಿಪ್ಲೈ ಮಾಡೋಣ ಅಂತ. 4 × 1 ಅಂದರೆ 4 ಆಗುತ್ತೆ. 4ಅನ್ನು ನಾವು 2 × 2 ಅಂತ ಬರೀಬೋದು. ಕೆ ಸ್ಕ್ವೇರ್ ಪ್ಲಸ್ 2k ಪ್ಲಸ್ 2k ಪ್ಲಸ್ 4, ಓಕೆನಾ? ಏನು ಕಾಮನ್ ಇದೆ ರೀ? ಕೆ ಕಾಮನ್ ಇದೆ. ಕೆ ಪ್ಲಸ್ 2 ಬರೀರಿ. ಇವೆರಡೊಳಗೆ ಏನು ಕಾಮನ್ ಅದ? 2 ಕಾಮನ್ ಅದ, ಓಕೆ? ಸೊ ಕೆ ಪ್ಲಸ್ 2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಏನು ಕಾಮನ್ ಅದ ರೀ? ಮತ್ತೆ ಇವೆರಡರಲ್ಲಿ ಕೆ ಪ್ಲಸ್ 2 ಏನು ಉಳಿತದನ? ಕೆ ಪ್ಲಸ್ 2 ಇಲ್ಲಿ ಉಳಿತದೆ, ಹೌದಾ? ಅದನ್ನು ಬರೀರಿ, ಓಕೆ? ಸೊ ಪಿ ಆಫ್ ಕೆ ಪ್ಲಸ್ 1 ಈಕ್ವಲ್ ಟು, ಯು ಕ್ಯಾನ್ ರೈಟ್ ದಿಸ್ ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್, ರೈಟ್? ಸೊ ಇನ್ ಪ್ಲೇಸ್ ಆಫ್ ದಿಸ್ ಕ್ಯಾನ್ ಐ ರೈಟ್ ಕೆ ಪ್ಲಸ್ 2 ಇಂಟು ಕೆ ಪ್ಲಸ್ 2, ಕೆ ಪ್ಲಸ್ 2 ಇಂಟು ಕೆ ಪ್ಲಸ್ 2 ಡಿವೈಡೆಡ್ ಬೈ 4, ಓಕೆನಾ? ಸೊ ವಿಚ್ ಈಕ್ವಲ್ ಟು, ಯು ಕ್ಯಾನ್ ರೈಟ್ ಕೆ ಪ್ಲಸ್ 2 ಹೋಲ್ ಸ್ಕ್ವೇರ್, ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್, ಓಕೆ? ಕೆ ಪ್ಲಸ್ 2 ಎರಡು ಅದಾವ, ಸೊ ಅದಕ್ಕೆ ಕೆ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂತ ಬರೀರಿ. ಡಿವೈಡೆಡ್ ಬೈ 4 ಅಂದರೆ 2 ಸ್ಕ್ವೇರ್ ಅಂತ ಬರಿಬೋದು, ಹೌದಲ್ರಿ? ನೋಡಿರಿ, ಇದಕ್ಕೂ ಪವರ್ 2 ಅದ, ಇದಕ್ಕೂ ಪವರ್ 2 ಅದ, ಇದಕ್ಕೂ ಪವರ್ 2 ಅದ. ಇದನ್ನು ನಾವೇನು ಮರಿಬೋದು ಅಂತಂದರೆ ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಅಂತ ಬರಿಬೋದು, ಹೌದಲ್ರಿ? ಸೊ ಇದು ಭಾಳ ಇಂಪಾರ್ಟೆಂಟ್ ಅದ ರೀ. ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಟೈಮ್ ಕೇಳ್ರಿ, ಓಕೆ? ಸೊ ಇದು ಏನದ? ಇದು ಎಲ್ ಎಚ್ ಎಸ್ ಅದ. ಆರ್ ಎಚ್ ಎಸ್ ಎಷ್ಟು ಅದ ನೋಡೋಣ. ನೋಡಿರಿ, ಆರ್ ಎಚ್ ಎಸ್ ಇದೆ ಅದಲ್ಲ, ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್, ಹೌದಾ? ಸೊ ಲಾಸ್ಟಿಗೆ ಏನು ಮಾಡಬೇಕು ಅಂತಂದರೆ, ಯು ಕ್ಯಾನ್ ರೈಟ್ ಹಿಯರ್ ಒನ್ ಸೆಂಟೆನ್ಸ್ ದಟ್ ಈಸ್ ಪಿ ಆಫ್ ಕೆ ಪ್ಲಸ್ 1 ಈಸ್ ಆಲ್ಸೋ ಟ್ರೂ whenever p of k is true, okay? So hence by principle mathematical of induction, p of n is true for all n belongs to n ಅಂತ, ಓಕೆ? ಸೊ ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು.